ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟ್ಯಾಂಡರ್ಡ್ ಮನರಂಜನೆ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಮೊದಲಿಗೆ ವಿಶಾಲ್ ಅವರು, ನೀವು ಎಲ್ಲಿಗೆ ಹೋಗಿದ್ರಿ, ಆಗಾಗ ನಿಮಗೆ ಫೋನ್ ಮಾಡ್ತಿರ್ತಾಳೆ ಗೊತ್ತಾ, ಅವಳು ಯಾರು ಅಂತ ನನಗೆ ಗೊತ್ತಾಗಲೇಬೇಕು. ಒಂದು ಫೋನ್ ಬಂದ ತಕ್ಷಣ ಹೇಳಿದೆ ಕೇಳಿದೆ ಹೋಗ್ತೀರಾ ಅಲ್ವಾ, ಅದೆಲ್ಲಿಗೆ ಅಂತ ನನಗೆ ಇವಾಗ ಗೊತ್ತಾಗಲೇಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಮತ್ತು ಸುಬ್ಬು ಕೂಡ ಅಲ್ಲಿಗೆ ಬರ್ತಾರೆ. ಆಗ ಪದ್ದು ಕಣ್ಣು ಹೊಡೆದು ಮ್ಯಾನೇಜ್ ಮಾಡುವಂಥ ಸನ್ನೆ ಮಾಡ್ತಾರೆ. ಆಗ ಸುಬ್ಬು, ಅಮ್ಮ ನೀನು ಕೂಡ ಅಪ್ಪನ ಮೇಲೆ ಅನುಮಾನ ಪಡೋದಕ್ಕೆ ಶುರು ಮಾಡ್ಕೊಂಡ್ಯಾ ಅಂತ ಕೇಳ್ತಾರೆ. ಆಗ ಶ್ರಾವಣಿ, ಅತ್ತೆ ನೀವು ಮಾವನ್ನ ಇಷ್ಟು ವರ್ಷದಿಂದ ನೋಡ್ತಿದ್ದೀರಾ, ಮಾವ ಏನು ಅಂತ ನಿಮ್ಗಿನ್ನೂ ಗೊತ್ತಾಗಿಲ್ವಾ ಅಂತ ಕೇಳ್ತಾರೆ. ಆಗ ಪದ್ದು, ಶ್ರಾವಣಿ ಅಮ್ಮ, ಇವಳ ತಲೆಯಲ್ಲಿ ಅನುಮಾನ ಅನ್ನೋ ಹುಳ ಸೇರ್ಕೊಂಡ್ಬಿಟ್ಟಿದೆ, ಅನುಮಾನ ಪಡೋದು ತಪ್ಪು ಅಂತ ಹೇಳೋದಕ್ಕಿಂತ ಅದನ್ನು ಬಗೆಹರಿಸೋದೇ ಒಳ್ಳೆಯದು. ನೋಡಿ ವಿಶಾಲು, ನನ್ನ ಅರ್ಧಾಂಗಿ ಮತ್ತು ನನ್ನ ಹೆಂಡತಿ ಎಲ್ಲನೂ ನೀನೊಬ್ಬಳೇ ಕಣೆ, ನನ್ನ ಭಾಳ ಸಂಗಾತಿ ಕೂಡ ನೀನೊಬ್ಬಳೇ, ನಿನ್ನ ಬಿಟ್ಟು ಒಂದು ಕ್ಷಣ ಕೂಡ ನಾನು ಯಾರನ್ನು ನೋಡೋದಿಲ್ಲ ಅಂತ ಹೇಳ್ತಾರೆ. ಆಗ ವಿಶಾಲು, ಸರಿ ಹಾಗಾದರೆ ನೀವಿವಾಗ ಎಲ್ಲಿಗೆ ಹೋಗಿ ಬರ್ತಿದ್ದೀರಾ ಅದನ್ನಾದರೂ ಹೇಳಿ ಅಂತ ಕೇಳ್ತಾರೆ. ಆಗ ಪದ್ದು, ನೋಡೆ ವಿಶಾಲು, ಅದನ್ನು ಮಾತ್ರ ಕೇಳಬೇಡ, ನಾನು ಹೇಳೋದಿಲ್ಲ, ಸಮಯ ಬಂದಾಗ ನಾನೇ ಎಲ್ಲನೂ ಹೇಳ್ತೀನಿ ಅಂತಾರೆ. ಆಗ ವಿಶಾಲು, ನೋಡಿದ್ರೆ ಶ್ರಾವಣಿ ಅಮ್ಮ, ಅನುಮಾನ ಪಡ್ತಿರೋದು ನಾನಲ್ಲ, ಅನುಮಾನ ಬರೋ ರೀತಿ ನಡ್ಕೊತಿರೋದೇ ಇವರು. ಸುಬ್ರಹ್ಮಣ್ಯ, ನಿನಗಾದರೂ ಅರ್ಥ ಆಯ್ತೇನೋ ಅಂತ ಕೇಳ್ತಾರೆ. ಆಗ ಕಾಂತಮ್ಮ ಮತ್ತು ಭಾವ ಕೂಡ ಅಲ್ಲಿಗೆ ಬರ್ತಾರೆ. ಅದನ್ನು ನೋಡಿ ಸುಬ್ಬು, ಅಲ್ಲ ಅಮ್ಮ, ನೀನು ಯಾವತ್ತೂ ಕೂಡ ಅಪ್ಪನ ಬಗ್ಗೆ ಈ ರೀತಿ ಅನುಮಾನ ಪಟ್ಟವಳೇ ಅಲ್ಲ, ನಿನ್ನ ತಲೆನ ಯಾರೋ ಕೆಡಿಸಿರ್ಬೇಕು. ಹಾಲ್ನಂಥ ಸಂಸಾರದಲ್ಲಿ ಹುಳಿ ಹಿಂಡಿದ್ದಾದರೂ ಯಾರಮ್ಮ ಅಂತ ಕಾಂತಮ್ಮವ್ರ ಮುಖ ನೋಡಿಕೊಂಡು ಕೇಳ್ತಾರೆ. ಆಗ ಕಾಂತಮ್ಮ, ಏನಪ್ಪ ಕಾರ್ತಿಕೇಯ, ಹುಳಿ ಹಿಂಡಿದ್ದು ಯಾರು ಅಂತ ನನ್ನ ಮುಖ ನೋಡಿ ಹೇಳ್ತಿದ್ಯಲ್ಲ, ಅಷ್ಟಕ್ಕೂ ಸಪ್ಪೆ ಸಾರಿದ್ರೂ ಕೂಡ ತೆಪ್ಪಿಗೆ ಅದನ್ನೇ ತಿಂದು ಎದ್ದೋಗೋವಂಥ ಗುಣ ಇರೋಳು ನಾನು. ನನಗೆ ಉಪ್ಪು ಹುಳಿ ಖಾರ ಇದ್ಯಾವುದು ಕೂಡ ಆಗಿ ಬರೋದಿಲ್ಲ, ಬೇಕಾದರೆ ನನ್ನ ಗಂಡನೇ ಕೇಳಿ ಅಂತ ಹೇಳ್ತಾರೆ. ಆಗ ವಿಶಾಲು, ಎಲ್ಲರೂ ಕೂಡ ಸ್ವಲ್ಪ ಸುಮ್ಮನಿರ್ತೀರಾ ನಿಜ ಹೇಳಿ, ನೀವು ನನ್ನ ಮೇಲೆ ಯಾವತ್ತೂ ಕೂಡ ಒಂದು ಮಾತು ಅಂದೋರೇ ಅಲ್ಲ, ಅಂಥದ್ರಲ್ಲಿ ನನ್ನ ಮೇಲೆ ರೇಗಾಡಿ ಹೋಗಿದ್ದೀರಾ ಅಂತಂದರೆ ಖಂಡಿತ ಇನ್ನೊಂದು ಹೆಂಗಸಿನ ಮೇಲೆ ನಿಮಗೆ ವ್ಯಾಮೋಹ ಇರಲೇಬೇಕು, ಅದಕ್ಕೆ ನನ್ನ ಮೇಲೆ ರೇಗಾಡಿರೋದು. ಯಾಕೆ ಅಂತಂದರೆ ನಾನಿವಾಗ ನಿಮಗೆ ಬೇಕಾಗಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಮಾವ, ಅಷ್ಟಕ್ಕೂ ಅನುಮಾನನ ಬಗೆಹರಿಸ್ಬೇಕು ಅಂತ ಹೇಳಿದ್ದು ನೀವೇ ಅಲ್ವಾ, ಅಟ್ಲೀಸ್ಟ್ ಎಲ್ಲಿಗೆ ಹೋಗಿದ್ದೆ ಅಂತ ಎಲ್ಲರ ಮುಂದೆ ಹೇಳಿಬಿಡಿ ಅಂತ ಹೇಳ್ತಾರೆ. ಆಗ ಪದ್ದು, ಅಯ್ಯೋ ಶ್ರಾವಣಿ ಅಮ್ಮ, ನಾನು ಎಲ್ಲಿಗೂ ಹೋಗಿರಲಿಲ್ಲ, ಹಂಗೂ ಏನಾದರೂ ಹೋದರೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಇರುತ್ತೆ, ಅದಕ್ಕೋಸ್ಕರ ಹೋಗಿರ್ತೀನಿ ಅಷ್ಟೇ. ನಾನು ನನ್ನ ಹೃದಯ ಮುಟ್ಕೊಂಡು ಹೇಳ್ತೀನಿ, ನನಗೆ ವಿಶಾಲು ಒಬ್ಬಳೇ ಹೆಂಡತಿ, ಅಷ್ಟಕ್ಕೂ ಇವಳಿಗೆ ತಾಳಿ ಕಟ್ಟಿ ಸಂಸಾರ ಮಾಡ್ತಿರೋದೇ ದೊಡ್ಡ ವಿಷಯ. ಇಂಥ ಸಮಯದಲ್ಲಿ ಇನ್ನೊಬ್ಳನ್ನ ಮನೆಗೆ ಕರ್ಕೊಂಬರೋಕ್ಕಾಗತ್ತಾ, ಅಂಥ ವಯಸ್ಸಾದರೂ ನನಗೆ ಇದೆಯಾ, ಸದ್ಯಕ್ಕೆ ನನ್ನ ಕೈಲಿ ಹೇಳೋಕ್ಕಾಗೋದು ಇಷ್ಟೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ವಿಶಾಲು, ಸುಬ್ರಹ್ಮಣ್ಯ, ನೋಡ್ದೇನೋ ನಿಮ್ಮ ಅಪ್ಪನ್ನ, ನಾನು ಏನೇ ಹೇಳಿದ್ರು ಕೂಡ ಅದಕ್ಕೆ ಬೇರೆಯೇ ಉತ್ತರ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ನಾನಂತೂ ಇವ್ರನ್ನ ನಂಬಿ ನನ್ನ ಜೀವನನೇ ಹಾಳು ಮಾಡ್ಕೊಂಬಿಟ್ಟೆ ಅಂತ ಅಳ್ತಿರ್ತಾರೆ. ಆಗ ಸುಬ್ಬು, ಅಮ್ಮ, ಅಪ್ಪನ ನಂಬಿ ಯಾರೂ ಕೂಡ ಕೆಟ್ಟಿಲ್ಲಮ್ಮ, ನಾನು ಹುಟ್ಟಾಗಿಂದ ಅಪ್ಪನ ನೋಡಿಕೊಂಡೇ ತಾನೇ ಬೆಳೆದಿರೋದು, ನನಗೆ ಅಪ್ಪನ ಬಗ್ಗೆ ನಂಬಿಕೆ ಐತಮ್ಮ, ನೀನು ಅಂದ್ಕೊಂಡಿರೋ ಹಾಗಲ್ಲ ಅವರು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಶ್ರಾವಣಿ, ಅತ್ತೆ ಮಾವ ಯಾಕೆ ಈ ರೀತಿ ಆಡ್ತಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ನಾವು ಅದೇನು ಅಂತ ವಿಚಾರಿಸ್ತೀವಿ, ಅದಕ್ಕೆ ಒಂದು ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೋಗ್ತಾರೆ. ವಿಶಾಲು ಕೂಡ ಕಣ್ಣೀರಾಗ್ತಾ ಅಲ್ಲಿಂದ ಹೋಗ್ತಾರೆ. ಆಗ ಕಾಂತಮ್ಮ ಎಲ್ಲನೂ ಬಗೆಹರಿಸ್ಬಿಡ್ತಾಳಂತೆ. ನೋಡು ಬಾವ, ಅವಮಾನನ ಸಹಿಸ್ಕೊಳ್ಳೋದು, ಅನುಮಾನನ ಹಿಡಿದಿಟ್ಕೊಳ್ಳೋದು ತುಂಬಾ ಕಷ್ಟ, ಅಷ್ಟಕ್ಕೂ ಈ ಕಾಂತಮ್ಮ ಇರೋದು ಯಾತಕ್ಕೆ, ಕಿಡಿನ ಹಚ್ಚಕ್ಕೆ ತಾನೇ ಅಂತ ಹೇಳ್ತಾರೆ. ಹೌದು ಅಂತ ಹೇಳಿ ಬಾಬಾ ಕೂಡ ಸುಮ್ಮನಾಗ್ತಾರೆ. ಮತ್ತೆ ಇಲ್ಲಿ ಮ್ಯಾಡಿ ರೂಮಲ್ಲಿ ಕುಡಿತಾ ನಿಂತಿರ್ತಾರೆ. ಅಲ್ಲಿಗೆ ಸಾವಿಸಿ ಬರ್ತಾರೆ. ಮತ್ತೆ ಕುಡಿಯೋದಕ್ಕೆ ಶುರು ಮಾಡ್ಕೊಂಡ್ರ, ಇಷ್ಟೊಂದು ಕುಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಡ, ಒಂದೇ ಸರಿ ಬಿಡೋಕ್ಕಾಗಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಕಮ್ಮಿನಾದರೂ ಮಾಡ್ಕೊಬೋದಲ್ವಾ ಅಂತ ಹೇಳ್ತಾರೆ. ಆಗ ಮ್ಯಾಡಿ, ನೀನು ಯಾವಳೆ ಇದನ್ನೆಲ್ಲ ಹೇಳೋದಕ್ಕೆ, ನೋಡು ನಾನು ಹೇಳಿದ್ದನ್ನು ಕೇಳಿಕೊಂಡು ಬಿದ್ದಿರೋದಷ್ಟೇ ನಿನ್ನ ಕೆಲಸ, ಅದನ್ನು ಬಿಟ್ಟು ನನಗೆ ಉಪದೇಶ ಕೊಡೋಕ್ಕೆ ಬರಬೇಡ, ನಾನು ಬೆಲ್ಟ್ ಹಾಕಿ ಕಟ್ಟಾಕಿರೋ ನಾಯಿ ಥರ ಬಿದ್ದಿರಬೇಕಷ್ಟೇ ನೀನು ಈ ಮನೆಯಲ್ಲಿ ಅಂತ ಬೈತಾರೆ. ಆಗ ಸಾವಿತ್ರಿ, ಆಯಿತು ನೀವು ನನ್ನನ್ನು ಏನು ಬೇಕಾದರೂ ಹೇಳಿ, ನೋಡಿ ನೀವು ಕಟ್ಟಿರೋ ತಾಳಿನ ಸರಪಳಿ ಅಂತ ಹೇಳಿದ್ರು ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ, ಯಾಕೆ ಅಂತಂದರೆ ದೇವತೆಗಳನ್ನು ಕೂಡ ಬೈಕೊಳ್ಳೋ ಅಂಥ ರಾಕ್ಷಸರು ಈ ಪ್ರಪಂಚದ ಮೇಲೆ ಇನ್ನೂ ಜೀವಂತವಾಗೇ ಇದ್ದಾರೆ. ನನ್ನ ಪ್ರಕಾರ ಇದೊಂದು ಪವಿತ್ರವಾದ ತಾಳಿ, ಇದನ್ನು ನೀವೇ ಕಟ್ಟಿರೋದು, ಇದನ್ನು ನೋಡಿದಾಗ ನಿಮಗೆ ಏನು ಅನಿಸುತ್ತೋ ಗೊತ್ತಿಲ್ಲ, ಆದರೆ ನೀವು ಮಾಡಿರೋ ಎಲ್ಲ ತಪ್ಪನ್ನು ಕೂಡ ಕ್ಷಮಿಸುವಂತ ನಾನು ದೇವ್ರ ಹತ್ರ
ಬೇಡ್ಕೊತೀನಿ ಅಂತ ಹೇಳ್ತಾರೆ. ಆಗ ಮ್ಯಾಡಿ ಸಾಕು ಮುಚ್ಚೆ ಬಾಯಿ, ದೊಡ್ಡ ಪತಿವ್ರತೆ ಥರ ಬಿಲ್ಡಪ್ ಕೊಡಬೇಡ ನೀನು ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಹೌದು ರೀ, ನಾನು ಪತಿವ್ರತೆನೇ. ಪುರಾಣದಲ್ಲಿ ಎಷ್ಟೋ ಜನ ಹೆಂಗಸರು ಯಮನಿಂದ ತಮ್ಮ ಗಂಡಂದ್ರನ್ನ ಕಾಪಾಡ್ಕೊಂಡಿದ್ದಾರೆ, ಅಂದರೆ ತಮ್ಮ ತಾಳಿ ಭಾಗ್ಯನ ಉಳಿಸ್ಕೊಂಡಿದ್ದಾರೆ. ಇವಾಗ ನನಗೂ ಕೂಡ ಅದೇ ರೀತಿ ಜವಾಬ್ದಾರಿ ಇದೆ. ನಿಮ್ಮನ್ನು ಏನಾದರೂ ಮಾಡಿ ಸರಿದಾರಿಗೆ ತರಬೇಕು, ನಮ್ಮ ಹೊಸ ಬದುಕನ್ನು ರೂಪಿಸ್ಕೊಬೇಕು ಅಂತ ಹೇಳ್ತಾರೆ. ಆಗ ಮ್ಯಾಡಿ ಅಬ್ಬಬ್ಬ ಎಷ್ಟೇ ಮಾತಾಡ್ತೀಯ ನೀನು, ಇಲ್ಲಿಗೆ ಬಂದಮೇಲೆ ನಿನ್ನ ಮಾತಿನ ದಾಟಿ ನೀನು ಆಡೋ ಪದಗಳು ಎಲ್ಲ ಬದಲಾಗೋಗಿದೆ. ನಿನಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ಯಾರು? ನಿನ್ನ ಸುತ್ತಮುತ್ತ ಇರ್ತಾರಲ್ಲ ಆ ಶ್ರಾವಣಿ ಮತ್ತು ಸುಬ್ಬು, ಅವರೇನ ಹೇಳ್ಕೊಟ್ಟಿದ್ದು. ಸರಿ, ಹಾಗಾದರೆ ನೀನು ನನ್ನನ್ನು ಒಳ್ಳೆ ದಾರಿಗೆ ತಗೊಂಬರ್ತೀಯಾ? ಪತಿವ್ರತೆ ಅಂತ ಹೇಳ್ತಿದ್ದೆ ಗೊತ್ತಾ, ಗಂಡ ಹೇಳಿದ ಮಾತನ್ನು ಯಾವುದೇ ಕಾರಣಕ್ಕೂ ಪತಿವ್ರತೆ ಆದವಳು ಮೀರಬಾರ್ದು. ನನ್ನ ಮಾತನ್ನು ಕೇಳ್ತೀಯ ತಾನೆ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಆಯಿತು, ನಿಮ್ಮ ಮಾತನ್ನ ನಾನು ಕೇಳ್ತೀನಿ, ನಿಮಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಮ್ಯಾಡಿ ಪ್ರಾಣ ಎಲ್ಲ ಕೊಡೋದು ಬೇಕಾಗಿಲ್ಲ, ಜಸ್ಟ್ ನನಗೋಸ್ಕರ ಒಂದೇ ಒಂದು ಮುತ್ತು ಕೊಡು ಸಾಕು ಅಂತ ಹೇಳ್ತಾರೆ. ಸಾವಿತ್ರಿ ಗಾಬರಿಯಿಂದ ಹಿಂದೆ ಹೋಗ್ತಾರೆ. ಆಗ ಮ್ಯಾಡಿ ಏನೇ ಇಷ್ಟೊತ್ತು ದೊಡ್ಡ ಪತಿವ್ರತೆ, ಗಂಡನ ಮಾತನ್ನು ಮೀರೋದಿಲ್ಲ, ಹೇಳ್ದಂಗೆಲ್ಲ ಕೇಳ್ತೀನಿ ಅಂತ ಹೇಳ್ತಿದ್ದೆ, ಅಂಥದ್ರಲ್ಲಿ ಒಂದೇ ಒಂದು ಮುತ್ತು ಕೊಡೋಕ್ಕೆ ನಿನ್ನ ಕೈಲಿ ಆಗಲ್ವಾ ಅಂತ ಕೇಳ್ತಾರೆ. ಆಗ ಸಾವಿತ್ರಿ ಹೌದು, ಹೆಂಡತಿ ಅಂತ ಅಂದಮೇಲೆ ಗಂಡ ಏನು ಕೇಳಿದ್ರು ಕೂಡ ಕೊಡಬೇಕು ಅಂತ ಹೇಳ್ತಾರೆ. ಸರಿ, ಹಾಗಾದರೆ ಹತ್ರ ಬಂದು ಮುತ್ತು ಕೊಡು ಅಂತ ಮ್ಯಾಡಿ ಹೇಳ್ತಾರೆ. ಆಗ ಸಾವಿತ್ರಿ ಮುತ್ತು ಕೊಡೋಕ್ಕೆ ಅಂತ ಹತ್ರ ಹೋದಾಗ ಮ್ಯಾಡಿ ಬೇಕು ಅಂತಲೇ ಸಿಗರೇಟ್ ಸೇದ್ತಾ ಹೊಗೆನ ಸಾವಿತ್ರಿ ಮುಖದ ಮೇಲೆ ಬಿಡ್ತಾರೆ. ಸಾವಿತ್ರಿ ಕೆಮ್ಕೊಂಡು ದೂರ ಹೋಗ್ತಾರೆ. ಮತ್ತೆ ಇಲ್ಲಿ ಪದ್ದು ಸುಬ್ಬು ಇಬ್ರು ಮಾತಾಡ್ತಾ ಇರ್ತಾರೆ. ಸುಬ್ಬು, ಇನ್ನು ಮುಂದೆ ಆ ವಿಜಯ ಆಟ ನಡೆಯೋದಿಲ್ಲ, ಅವಳ ಆಟಕ್ಕೆ ಬ್ರೇಕ್ ಹಾಕಬೇಕು ಅಂತಲೇ ನಾವು ಪ್ಲ್ಯಾನ್ ಮಾಡಿದ್ದೀವಿ, ಅದಕ್ಕೆ ಒಂದು ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದೀವಿ, ಅದೇ ದಾರಿಲಿ ನಾವೆಲ್ಲ ನಡೀತಾ ಇದ್ದೀವಿ. ನಾವು ಸಾಮಾನ್ಯವಾದ ಹೋರಾಟ ಮಾಡ್ತಾ ಇಲ್ಲ, ಈ ಹೋರಾಟದಲ್ಲಿ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಏನು ಹೇಳಕ್ಕೆ ಹೋಗ್ತಾರೆ. ಅಪ್ಪ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ಅಂತ ಸುಬ್ಬು ಹೇಳ್ತಾರೆ. ಸುಬ್ಬು, ಆ ವಿಜಯಾಂಬಿಕೆಯಿಂದ ಯಜಮಾನರಿಗೆ ಎಷ್ಟೆಲ್ಲ ಅನ್ಯಾಯ ಮೋಸ ಆಗಿದೆ ಗೊತ್ತಾ ನಿನಗೆ ಅಂತ ಹೇಳ್ತಾರೆ. ಅಪ್ಪ ಪೃಥ್ವಿ ಅಂದರೆ ಯಾರಪ್ಪ ಅಂತ ಸುಬ್ಬು ಕೇಳ್ತಾರೆ. ಪೃಥ್ವಿ ಯಜಮಾನ್ರ ಫ್ರೆಂಡು, ಅವರಿಬ್ಬರು ಪ್ರಾಣ ಸ್ನೇಹಿತರು. ಅವರಿಬ್ಬರು ಸ್ನೇಹದ ಮೇಲೆ ಈ ವಿಜಯಾಂಬಿಕಾ ಕೆಟ್ಟ ಕಣ್ಣು ಬಿತ್ತು, ಅವರಿಬ್ಬರನ್ನ ದೂರ ಮಾಡಿದ್ಲು. ಅಷ್ಟೇ ಅಲ್ಲ, ಸಂತೋಷವಾಗಿ ಬದುಕಿ ಬಾಳಬೇಕಾದ ಕಾಲದಲ್ಲಿ ಒಂಟಿತನ ಅನುಭವಿಸೋ ಹಾಗೆ ಮಾಡಿದ್ಲು. ಇದೆಲ್ಲ ಆ ವಿಜಯ ಯಜಮಾನ್ರು ಕೊಟ್ಟಿರೋ ಉಡುಗೊರೆ. ಶ್ರಾವಣಿಯಮ್ಮ ಯಜಮಾನ್ರು ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು ಸುಬ್ಬು ಅಂತ ಹೇಳ್ತಾರೆ. ಅಪ್ಪ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗಂತೂ ತುಂಬಾ ಕೋಪ ಬರುತ್ತಪ್ಪ ಅಂತ ಹೇಳ್ತಾರೆ. ಆಗ ಪದ್ದು, ಈಗ ಕೋಪ ಮಾಡಿಕೊಂಡು ಏನು ಪ್ರಯೋಜನ ಇಲ್ಲ, ನಾವು ಹೇಗೆ ಗೆಲ್ಲಬೇಕು ಮತ್ತು ನಂದಿನಿ ಅಮ್ಮವ್ರ ಮೇಲೆ ಬಂದಿರೋ ಅಪವಾದನ ಹೇಗೆ ಬಗೆಹರಿಸ್ಬೇಕು ಅಂತ ಮಾತ್ರ ಯೋಚನೆ ಮಾಡಬೇಕು ಸುಬ್ಬು ಅಂತ ಹೇಳ್ತಾರೆ. ಅಪ್ಪ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಸುಬ್ಬು ಹೇಳ್ತಾರೆ. ನೋಡು ಸುಬ್ಬು, ದೊಡ್ಡ ಮನೆ ಋಣ ನನ್ನ ಮೇಲಿದೆ, ಆ ಋಣ ತೀರ್ಸದೆ ನಾನೇನಾದರೂ ಮಧ್ಯದಲ್ಲೇ ಪ್ರಾಣ ಬಿಟ್ಟರೆ ಆ ಋಣ ತೀರ್ಸೋದು ನಿನ್ನ ಜವಾಬ್ದಾರಿ. ನನ್ನ ಮೇಲಿರೋ ಜವಾಬ್ದಾರಿನ ನಿನಗೆ ಕೊಡ್ತಾ ಇದ್ದೀನಿ. ನೀನು ಅವರೆಲ್ಲರನ್ನೂ ಒಂದು ಮಾಡಬೇಕು, ಸಾಲಿಗ್ರಾಮದ ಮನೇಲಿ ಮತ್ತೆ ಸಂತೋಷ ಅರಳೋ ಹಾಗೆ ನೀನು ಮಾಡಬೇಕು. ಸುಬ್ಬು, ಮಾಡ್ತೀಯ ಅಲ್ವಾ ಅಂತ ಪದ್ದು ಕೇಳ್ತಾರೆ. ಆಗ ಸುಬ್ಬು ಮಾಡ್ತೀನಪ್ಪ ಅಂತ ಮಾತು ಕೊಡ್ತಾರೆ. ಮತ್ತೆ ಇಲ್ಲಿ ಮದನ್, ಯಾಕೆ ಸಾವಿತ್ರಿ ಏನಾಯ್ತು, ನೀನು ನನಗೆ ಮುತ್ತು ಕೊಡಲ್ವಾ? ಈಗ ಈ ವಿಷಯನ ಹೋಗಿ ಆ ಸುಬ್ಬು ಮತ್ತು ಶ್ರಾವಣಿಗೆ ಹೇಳ್ತೀಯಾ? ಏನಂತ ಹೇಳ್ತೀಯಾ? ಮದನ್ ಅವರು ಮುತ್ತು ಕೇಳೋದು ನಾನು ಕೊಡಲಿಲ್ಲ ಅಂತ ಹೇಳ್ತೀಯಾ? ಇದನ್ನೆಲ್ಲ ಹೇಳಿ ಏನು ಪ್ರಯೋಜನ ಇಲ್ಲ, ಅಥವಾ ಈ ರೀತಿ ಎಲ್ಲ ಆಗೋಯ್ತು ಅಂತ ಹೇಳ್ತೀಯಾ? ಇರಲಿ ಬಿಡು, ನೀನು ಮುತ್ತು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಬಾ ನನ್ನ ಜೊತೆ ಕೂತ್ಕೊಂಡು ಡ್ರಿಂಕ್ಸ್ ಮಾಡು ಅಂತ ಹೇಳ್ತಾರೆ. ಸಾವಿತ್ರಿಗೆ ಗಾಬರಿ ಆಗುತ್ತೆ. ಸಾವಿತ್ರಿಗೆ ಗಂಡ ಹೆಂಡತಿ ಅಂದರೆ ಕಷ್ಟ ಸುಖದಲ್ಲಿ ಮಾತ್ರ ಜೊತೆಯಾಗಿರೋದಲ್ಲ, ಎಲ್ಲ ವಿಷಯದಲ್ಲೂ ಜೊತೆಯಾಗಿರಬೇಕು. ನೀನು ನನ್ನ ಜೊತೆ ಕೂತ್ಕೊಂಡು ಡ್ರಿಂಕ್ಸ್ ಮಾಡು ಬಾ, ಏನೂ ಆಗಲ್ಲ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಏನು ಮಾಡ್ತಿದ್ದೀರಾ ನೀವು ಅಂತ ಹೇಳ್ತಾರೆ. ಅದರಲ್ಲಿ ತಪ್ಪೇನಿದೆ ಸಾವಿತ್ರಿ ಅಂತ ಹೇಳಿ ಇದ್ದಕ್ಕಿದ್ದಾಗೆ ಮ್ಯಾಡಿ ಕೆಳಗಡೆ ಬಿದ್ದೋಗ್ತಾರೆ. ಆಗ ಸಾವಿತ್ರಿಗೆ ಗಾಬರಿ ಆಗುತ್ತೆ. ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ನೀವು ಹೀಗೆಲ್ಲ ಆಡಿದ್ರೆ ಹೇಗೆ? ನೀವು ಏನೇ ಅಂದರು, ನೀವು ಏನೇ ಮಾಡಿದ್ರು ನನ್ನ ಪಾಲಿಗೆ ನೀವು ದೇವರು, ನನಗೆ ತಾಳಿ ಕಟ್ಟಿರೋ ಗಂಡ ನೀವು. ಇಲ್ಲ, ಯಜಮಾನ್ರು ಹೇಳ್ದಾಗೆ ನಾನು ನಿಮ್ಮನ್ನು ಸರಿದಾರಿಗೆ ತರ್ತೀನಿ. ಸುಬ್ರಹ್ಮಣ್ಯ ಅವರು ಮತ್ತು ಶ್ರಾವಣಿ ಹೇಳಿರೋ ಹಾಗೆ ನಾನು ನಿಮ್ಮನ್ನು ಬದಲಾಯಿಸ್ತೀನಿ, ನನ್ನ ಬದುಕನ್ನು ನಾನು ಕಟ್ಕೋತೀನಿ. ಆಗಲೇ ಅವರಿಬ್ಬರು ಕಷ್ಟಪಟ್ಟು ನಮ್ಮನ್ನು ಒಂದು ಮಾಡಿದ್ದಕ್ಕೆ ಒಂದು ಬೆಲೆ ಸಿಗೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಸುಬ್ಬು ಪದ್ದು ಹೇಳಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಮನೆ ಒಳಗಡೆ ಬರ್ತಾರೆ. ಟೇಬಲ್ ಮೇಲೆ ಕೂತ್ಕೊಂಡಿರ್ತಾರೆ. ಆದರೂ ನಮ್ಮಪ್ಪ ತುಂಬಾ ಗ್ರೇಟ್, ಅವರು ಇಷ್ಟು ವರ್ಷ ಈ ಫ್ಯಾಮಿಲಿನ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಹಾಗೆ ಸಾಲಿಗ್ರಾಮದ ವಿಷಯ, ನಂದಿನಿ ಅಮ್ಮವ್ರ ವಿಷಯನೆಲ್ಲ ಎಲ್ಲೂ ಬಿಟ್ಕೊಡದೆ ಅದನ್ನೆಲ್ಲ ಚೆನ್ನಾಗಿ ಸಂಭಾಳಿಸಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ನಮ್ಮಪ್ಪ ದೊಡ್ಡ ಮನೆಗೆ ಎಷ್ಟು ನಿಯತ್ತಾಗಿದ್ರು ಅಂತ. ಆದರೂ ಇದನ್ನೆಲ್ಲ ಹೇಗಪ್ಪ ಸರಿ ಮಾಡೋದು? ಯುದ್ಧ ಯಾವಾಗ ಶುರುವಾಗುತ್ತೆ ಅಂತ ಗೊತ್ತಿಲ್ಲ, ನಾವೆಲ್ಲದಕ್ಕೂ ಸಿದ್ಧತೆ ಮಾಡ್ಕೊಂಡಿರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ.
ಅಲ್ಲಿಗೆ ಶ್ರಾವಣಿ ಬರ್ತಾರೆ. ಸುಬ್ಬು ಏನಾಯಿತು ಅಂತ ಕೇಳ್ತಾರೆ. ಏನಿಲ್ಲ ಮೇಡಮ್ ಅಂತ ಸುಬ್ಬು ಹೇಳ್ತಾರೆ. ನಾವಿಬ್ಬರು ದೂರ ದೂರ ಇದ್ದೀವಿ ಅಂತ ನೀನು ಬೇಜಾರು ಮಾಡ್ಕೊಂಡಿದ್ಯಾ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂತ ಶ್ರಾವಣಿ ಕೇಳ್ತಾರೆ. ಆಗ ಸುಬ್ಬು ಅದು ಒಂದು ವಿಷಯ ಹೌದು, ಹಾಗೆ ಇನ್ನು ಬೇರೆ ವಿಷಯ ಎಲ್ಲ ಇದೆಯಲ್ಲ ಮೇಡಮ್, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ಅಂತ ಹೇಳ್ತಾರೆ. ಮತ್ತು ಶ್ರಾವಣಿ ಪಕ್ಕದಲ್ಲಿ ಹಲ್ಲಿ ಇರೋದನ್ನು ನೋಡ್ತಾರೆ. ಹಲ್ಲಿ ಅಂತ ಕಿರಿಸ್ತಾರೆ. ಎಲ್ಲಿದೆ ಮೇಡಮ್ ಅಂತ ಸುಬ್ಬು ಕೇಳ್ತಾರೆ. ಆಗ ಶ್ರಾವಣಿ ಗಾಬರಿಯಿಂದ ಸೋಫಾ ಮೇಲೆ ಬಿದ್ದೋಗ್ತಾರೆ. ಸುಬ್ಬುನು ಅವ್ರ ಮೇಲೆ ಬಿದ್ದೋಗ್ತಾರೆ. ಅವರಿಬ್ಬರು ಮುಖ ನೋಡ್ಕೋತಾ ಇರ್ತಾರೆ. ಅಲ್ಲಿಗೆ ಕಾಂತಮ್ಮ ಬರ್ತಾರೆ. ಇಲ್ಲಿ ಏನಾಗ್ತಾ ಇದೆ, ಇವರಿಬ್ಬರನ್ನ ದೂರ ಮಾಡಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ರೆ ಇವರಿಬ್ಬರು ಹತ್ರ ಆಗ್ತಿದಾರಲ್ಲ, ಏನಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾ ಕೆಳಗಡೆ ಬಿದ್ದು ಒದ್ದಾಡ್ತಾ ಇರ್ತಾರೆ. ಸುಬ್ಬು ಶ್ರಾವಣಿಗೆ ಗಾಬರಿ ಆಗುತ್ತೆ. ಕಾಂತಮ್ಮತ್ತೆ ಏನಾಯ್ತು ಅಂತ ಸುಬ್ಬು ಕೇಳ್ತಾರೆ. ಶ್ರಾವಣಿ ಕಾಂತಮ್ಮರಿ ನಿನ್ಗೆ ಏನಾಯ್ತು ಅಂತ ಮಾತಾಡಿಸ್ತಾ ಇರ್ತಾರೆ. ಮತ್ತೆ ಇಲ್ಲಿ ನಂದಿನಿಯವರು ಅಣ್ಣ ಏನಾಯ್ತು, ಏನು ಯೋಚನೆ ಮಾಡ್ತಾ ಇದ್ದೀರಾ, ಊಟಕ್ಕೆ ಬನ್ನಿ ಅಂತ ಕರೀತಾರೆ. ಊಟ ಹೇಗೆ ಸೇರುತ್ತೆ ನಂದಿನಿಯಮ್ಮ, ನಮ್ಮ ನೆಮ್ಮದಿ ಹಾಳು ಮಾಡಿದಾಳೆ. ಆ ವಿಜಯ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳೋ ತನಕ ನನಗೆ ನೆಮ್ಮದಿ ಇಲ್ಲ. ನಮ್ಮ ಜೀವನನ ನರ್ಕ ಮಾಡಿ ಅವಳು ಸಂತೋಷವಾಗಿದ್ದಾಳೆ. ಅವಳು ಕಟ್ಟಿರೋ ಸುಳ್ಳಿನ ಕೋಟೆನ ನಾವು ಛಿದ್ರ ಮಾಡಬೇಕು. ಅಲ್ಲಿ ತನಕ ನನಗೆ ನೆಮ್ಮದಿ ಇಲ್ಲ. ಅವಳು ಏನಾದರೂ ನನ್ನ ಕಣ್ಣು ಮುಂದೆ ಬಂದರೆ ಅವಳು ಕುತ್ತಿಗೆ ಎಸ್ಗಿ ಸಾಯಿಸ್ಬಿಡ್ತೀನಿ, ಅಷ್ಟು ಕೋಪ ಇದೆ ನನಗೆ ಅವಳ ಮೇಲೆ ಅಂತ ಪೃಥ್ವಿಯವರು ಹೇಳ್ತಾರೆ. ಆಗ ನಂದಿನಿಯವರು ಅಣ್ಣ ನಿಮ್ಮ ಕೋಪ ನ್ಯಾಯವಾದದ್ದೇ, ಅವಳಿಂದಾಗಿ ನೀವೆಷ್ಟೆಲ್ಲ ಕಷ್ಟ ಅನುಭವಿಸಿದ್ದೀರಾ, ನಿಮ್ಮ ನೆಮ್ಮದಿ ಹಾಳಾಯಿತು, ನಿಮ್ಮ ಬದುಕೆ ಹಾಳಾಯಿತು, ಅದೆಲ್ಲ ನನಗೆ ಗೊತ್ತಿದೆ. ಹಾಗಂತ ಎಷ್ಟು ದಿನ ಹೀಗೆ ಇರ್ತೀರಾ, ಒಂದು ನಿಮಿಷ ಇರಿ ಅಂತ ಹೇಳಿ ಫೋನ್ ತೊಗೊಂಡು ಬರ್ತಾರೆ. ನೀವು ಈಗಲೇ ಆ ವಿಜಯಗೆ ಫೋನ್ ಮಾಡಿ, ನಿಮ್ಮ ಮನಸ್ಸಲ್ಲಿ ಎಷ್ಟು ಕೋಪ ದ್ವೇಷ ಇದೆ ಅನ್ನೋದು ಅವಳಿಗೆ ಅರ್ಥ ಆಗಬೇಕು, ಈಗಲೇ ಫೋನ್ ಮಾಡಿ ಮಾತಾಡಿ ಅಂತ ಹೇಳ್ತಾರೆ. ನಂದಿನಮ್ಮ ಏನು ಹೇಳ್ತೀರಾ ಅಂತ ಪೃಥ್ವಿ ಕೇಳ್ತಾರೆ. ಮಾತಾಡಿ ಅಣ್ಣ, ಇಲ್ಲ ಅಂದರೆ ಅವಳನ್ನು ಮಟ್ಟ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಪೃಥ್ವಿ ವಿಜಯಕ್ಕೆ ಫೋನ್ ಮಾಡ್ತಾರೆ. ವಿಜಯವರು ಫೋನ್ ರಿಸೀವ್ ಮಾಡ್ತಾರೆ. ಹಲೋ ಅಂತ ಹೇಳ್ತಾರೆ. ಪೃಥ್ವಿಯವರು ನಗ್ತಾ ಇರ್ತಾರೆ. ಹಲೋ ಯಾರು ನೀವು, ಯಾಕೀಗ ನಗ್ತಿದ್ದೀರಾ ಅಂತ ವಿಜಯ ಕೇಳ್ತಾರೆ. ಪೃಥ್ವಿ ನಾನು ಯಾರು ಅಂತ ಇನ್ನೂ ಗೊತ್ತಾಗಲಿಲ್ವಾ ವಿಜಯಾಂಬಿಕಾ, ತುಂಬ ವರ್ಷ ನನ್ನನ್ನು ಕತ್ಲೆ ಕೋಣೆಯಲ್ಲಿ ಕೂಡಾಕಿ ಜೋಪಾನವಾಗಿ ನೋಡ್ಕೊಂಡಿದ್ಯಾ, ನಾನು ಅಂದರೆ ತುಂಬ ಪ್ರೀತಿ ಅಲ್ವಾ ನಿನಗೆ, ಅದಕ್ಕೆ ನನ್ನ ಹುಡುಕಿಸ್ಬೇಕು ಅಂತ ನಿನ್ನ ಹುಡುಗರನ್ನ ಕಳಿಸಿದ್ಯಾ, ಈಗ ನೆನಪಾಯ್ತಾ, ಇನ್ನೂ ನನ್ನ ಧ್ವನಿ ಗೊತ್ತಾಗ್ಲಿಲ್ವಾ ನಿನಗೆ ಅಂತ ಕೇಳ್ತಾರೆ. ಆಗ ವಿಜಯ ನೀನಾ ಅಂತ ಕೇಳ್ತಾರೆ. ನಿನ್ನ ಮಾನಕ್ಕೆ ನಿನ್ನ ಪ್ರಾಣಕ್ಕೆ ನೀನು ಕಟ್ಟಿರೋ ಸುಳ್ಳಿನ ಕೋಟೆನ ಸರ್ವನಾಶ ಮಾಡೋಕ್ಕೆ ಅಂತ ಇರೋ ಏಕೈಕ ವ್ಯಕ್ತಿ ನಾನೇ, ಪೃಥ್ವಿರಾಜ್ ಅಂತ ಹೇಳ್ತಾರೆ. ನನಗೆ ಫೋನ್ ಮಾಡಿ ಧಮ್ಕಿ ಹಾಕೋಷ್ಟು ಧೈರ್ಯ ಬಂದ್ಬಿಡ್ತಾ, ನಿನ್ನನ್ನು ನೀನು ಏನು ಅಂದ್ಕೊಂಡಿದ್ಯಾ, ಪ್ರಾಣ ಉಳಿಸ್ಕೋಬೇಕು ಅಂತ ತಪ್ಪಿಸ್ಕೊಂಡು ಓಡೋದವನು ನೀನು, ನನ್ನ ಹತ್ರನೇ ಮಾತಾಡ್ತಿದ್ಯಾ, ನನಗೆ ಧಮ್ಕಿ ಆಗ್ತಿದ್ಯಾ ಅಂತ ವಿಜಯ ಹೇಳ್ತಾರೆ. ಆಗ ಪೃಥ್ವಿ ಮೋಸದ ದಾರಿಯಲ್ಲಿ ನಡೆಯೋ ನಿನಗೆ ಇಷ್ಟಿರಬೇಕಾದ್ರೆ ಸತ್ಯದ ದಾರಿಯಲ್ಲಿ ನಡೆಯೋ ನನಗಿನ್ನೆಷ್ಟಿರಬೇಡ, ನಾವು ಯಾವುದಕ್ಕೂ ಎದುರಲ್ಲ, ನಮ್ಮ ಜೊತೆ ಸತ್ಯ ಇದೆ, ಸತ್ಯ ಏನಾದರೂ ಬೆಳಕಿಗೆ ಬಂದರೆ ನಿನ್ನ ಜೀವನ ಸರ್ವನಾಶ ಆಗುತ್ತೆ. ನನ್ನನ್ನು ಹುಡ್ಕೋದಕ್ಕೆ ಅಂತ ಎಲ್ಲರನ್ನೂ ಕಳಿಸೋದಲ್ಲ, ನೀನೇ ಬೀದಿಗಿಳಿದು ನನ್ನನ್ನು ಹುಡುಕೋ, ಯಾಕಂದರೆ ಇನ್ನು ಮುಂದೆ ನೀನು ಅಲ್ಲೇ ಇರ್ತೀಯಲ್ವಾ ಅದಕ್ಕೆ ಅಂತ ಹೇಳ್ತಾರೆ. ವಿಜಯಗೆ ಕೋಪ ಬರುತ್ತಿಗೆ ಅಂತ ಹೇಳ್ತಾರೆ. ನೋಡು ವಿಜಯಾಂಬಿಕಾ, ತಯಾರಾಗೋ, ಯುದ್ಧ ಶುರುವಾಗಿದೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ವಿಜಯಗೆ ಗಾಬರಿ ಆಗುತ್ತೆ. ಆಗ ನಂದಿನಿ ಅಣ್ಣ ನೀವು ಒಳ್ಳೆ ಕೆಲಸನೇ ಮಾಡಿದ್ರಿ, ಇನ್ನು ಮುಂದೆ ಅವಳು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ, ಪ್ರತಿದಿನ ಪ್ರತಿ ಕ್ಷಣ ನಮ್ಮಿಬ್ಬರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ, ಕಣ್ಣು ಮುಚ್ಚಿದ್ರು ನಾವೇ ನೆನಪಾಗ್ತಿರ್ತೀವಿ, ಅವಳು ನೆಮ್ಮದಿಯಾಗಿ ನಿದ್ದೆ ಮಾಡಬಾರ್ದು, ಹುಚ್ಚಿ ಥರ ಅಲ್ದಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಆಗ ಪೃಥ್ವಿ ನೀವೇನೋ ತಲೆ ಕೆಡಿಸ್ಕೊಬಿಡಿ ನಂದಿನಿ ಅಮ್ಮ, ಇದೆಲ್ಲ ಹಾಗೆ ಆಗುತ್ತೆ, ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ನಂದಿನಿಯವರೇನೋ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಬುಧವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.